ಹಾಯ್ ಎಲ್ರಿಗೂ ನಮಸ್ಕಾರ. ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ. ಕ್ಯಾಪ್ಸಿಕಮ್ ರಿಂಗ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಕ್ಯಾಪ್ಸಿಕಮ್ ರಿಂಗ್ಸ್ಗೆ ಒಂದು 3-4 ಕ್ಯಾಪ್ಸಿಕಮ್ ತೊಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಪ್ಸಿಕಮನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿ ರೌಂಡ್ ಶೇಪಲ್ಲಿ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೋಬೇಕು. ರೌಂಡ್ ಶೇಪ್ ಅಂದರೆ ಒಂದು ಮೀಡಿಯಮ್ ಸೈಜ್ ಇರಲಿ, ಜಾಸ್ತಿ ಸಣ್ಣನೂ ಬೇಡ, ಜಾಸ್ತಿ ದೊಡ್ಡ ಸೈಜು ಬೇಡ. ನೀಟಾಗಿ ಕ್ಯಾಪ್ಸಿಕಮನ್ನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ರೀತಿ ಕಟ್ ಮಾಡಿಕೊಂಡು, ಮತ್ತು ಅದರೊಳಗಡೆ ಇರೋ ಸಿಪ್ಪೆನೆಲ್ಲ ರಿಮೂವ್ ಮಾಡಬೇಕು. ಯಾಕಂದರೆ ನೀಟಾಗಿ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಅದರಲ್ಲಿರೋ ಸಿಪ್ಪೆಯನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಒಂದು ಸೈಡ್ಗೆ ತೆಗೆದಿಟ್ಕೋಬೇಕು. ನಂತರ ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ, ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ನಂತರ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿ, ಬೇಕಂದರೆ ಚಿಲ್ಲಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಮತ್ತು ಓಂಕಾಳು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಕಸ್ತೂರಿ ಮೆಂತ್ಯನ ಒಂದು ಸ್ವಲ್ಪ ಹಾಕ್ಕೊಂಡು, ಸೋಡಾ ಒಂದು ಚಿಟಿಕೆ ಹಾಕ್ಕೊಂಡು, ನಿಮಗೆ ಯಾವ ಕಲರ್ ಬೇಕೋ ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನು ಕ್ಯಾಪ್ಸಿಕಮ್ ರಿಂಗ್ಸ್ ಮಾಡೋದ್ರಿಂದ ಗ್ರೀನ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ನೀರು ಹಾಕಿ ನೀಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಗಂಟಿಲ್ಲದೆ ಕಡಲೆ ಹಿಟ್ಟನ್ನು ಕಲಿಸ್ಕೊಬೇಕು. ನೀಟಾಗಿ ಕಲಸಿದ್ದಾದಮೇಲೆ ಸ್ವಲ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಬೇಕು. ಅದಕ್ಕೆ ನೀಟಾಗಿ ಸೆಟ್ ಆಗಬೇಕು ಕ್ಯಾಪ್ಸಿಕಮ್ಗೆ. ಆಮೇಲೆ ಸ್ಟವ್ ಲೋ ಫ್ಲೇಮಲ್ಲಿಟ್ಟು ಎಣ್ಣೆ ಹಾಕ್ಕೋಬೇಕು. ಕಡಾಯಿಗೆ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ರಿಂಗ್ಸನ್ನು ಫಸ್ಟು ಎಣ್ಣೆ ಕಾದಿದೆಯಾ ಚೆಕ್ ಮಾಡ್ಕೋಬೇಕು. ಇನ್ನೂ ಎಣ್ಣೆ ಕಾದಿಲ್ಲ. ಈಗ ಎಣ್ಣೆ ಕಾದಿದೆ. ಈಗ ರಿಂಗ್ಸನ್ನು ನಿಧಾನವಾಗಿ ಎಣ್ಣೆ ಒಳಗಡೆ ಬಿಡಬೇಕು. ಒಂದೊಂದಾಗಿಯೇ ನಿಧಾನವಾಗಿ ಬಿಡಬೇಕು, ಮತ್ತು ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಒಂದಾದ ಮೇಲೆ ಒಂದು ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಕ್ಯಾಪ್ಸಿಕಮ್ ರಿಂಗ್ಸು ನೀಟಾಗಿ ಫ್ರೈ ಆಗೋವರೆಗೂ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 to 5 ಮಿನಿಟ್ಸು ನೀಟಾಗಿ ಈ ರೀತಿ ಬೇಯಿಸಬೇಕು. ಅದು ಕಲರ್ ಗ್ರೀನ್ ಆಗಿರೋದ್ರಿಂದ ಫ್ರೈ ಆಗಿರೋದು ಸ್ವಲ್ಪ ಕಾಣಿಸಲ್ಲ, ಬ್ರೌನ್ ಬರಲ್ಲ. ನಾವೇ ನೋಡಿಕೊಂಡು ಅದು ನೀಟಾಗಿ ಫ್ರೈ ಆಗಿರೋದನ್ನು ಗಮನಿಸಿ ಒಂದು 3 to 5 ಮಿನಿಟ್ಸ್ ಆದರೆ ಸಾಕು. ಈಗ ಸೈಡಿಗೆ ತೆಗಿಯೋಣ. 3 to 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ನಮಗೆ ಒಳ್ಳೆ ರುಚಿಯಾಗಿರೋ ಕ್ಯಾಪ್ಸಿಕಮ್ ರಿಂಗ್ಸ್ ರೆಡಿ ಆಗುತ್ತೆ. ಮೇಲೆ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಎಣ್ಣೆಯಲ್ಲಿ ಕರಿದು ಅದರ ಮೇಲೆ ಹಾಕ್ತೀನಿ. ನೋಡಿ, ಈಗ ಕ್ಯಾಪ್ಸಿಕಮ್ ರಿಂಗ್ಸ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಹೇಗಿದೆ. ಬನ್ನಿ ಕ್ಯಾಪ್ಸಿಕಮ್ ರಿಂಗ್ಸ್ ಹೇಗಾಗಿದೆ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಾಗಿದೆ, ಸೂಪರಾಗಿದೆ ಟೇಸ್ಟ್ ಮಾತ್ರ. ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.